ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿ ಸುಧಾಕರ್ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಚಳ್ಳಕೆರೆ ಆರ್ಯವೈಶ್ಯ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಪಾವಗಡ ರಸ್ತೆಯಲ್ಲಿನ ವೈಕುಂಠ ಧಾಮದಲ್ಲಿನ ಚಿತಾಗಾರ ಜೈನ ಸಂಪ್ರದಾಯದಂತೆ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗುತ್ತೆ. ಅಂತ್ಯಕ್ರಿಯೆಯಲ್ಲಿ ವಿವಿಧ ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಚಳ್ಳಕೆರೆಯ ನಗರದಲ್ಲಿ ಈಗಾಗಲೇ ಹೆಚ್ಚಿನ ಪೊಲೀಸ್ ಸಭೆಗೆ ಭದ್ರತೆಯನ್ನ ವಹಿಸಲಾಗಿದೆ. ಚಳ್ಳಕೆರೆ ಸುಧಾಕರ್ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ನಿವಾಸದ ಬಳಿಕ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಎಸ್ಪಿ ರಂಜಿತ್ ಕುಮಾರ್ ಅವರ ಆಗಮನ ಆಗಲಿದೆ. ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರದ ರವಾನೆಯಾಗಿದೆ. ನಗರದ ನೆಹರು ವೃತ್ತ, ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತದ ಮೂಲಕ ಪಾರ್ಥಿವ ಶರೀರದ ಮೆರವಣಿಗೆ ಸಂಜೆ 4 ಗಂಟೆಯವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ಸಚಿವರು ಭಾಗಿಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅಂತಿಮ ದರ್ಶನಕ್ಕೆ ಈಗ ಸಾರ್ವಜನಿಕರು ಆಗಮಿಸ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಿಧಾನಮಲ್ಲಿ ಇಲ್ಲಿಂದ ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಸರ್ಕಾರಿ ಒಂದು ಗೌರವಗಳಿಗೆ ನಾವು ನಮ್ಮ ತಂದೆಗೆ 3ರಿಂದ 4 ಗಂಟೆಗೆ ಆರ್ಯವೈಶ್ಯ ಧಾಮದಲ್ಲಿ ಅಂತಿಮ ಸಂಸ್ಕಾರ ಮಾಡ್ತೀವಿ. ಹೌದು, ನಮ್ಮ ಎಲ್ಲ ಹಿರಿಯರದು ಪೂರ್ವಕರದ್ದು ಎಲ್ಲ ಅಲ್ಲೇ ಅಂತಿಮ ಸಂಸ್ಕಾರ ಮಾಡೋದು. ನಮ್ಮ ತಂದೆದು ಅಲ್ಲೇ ಮಾಡಬೇಕು ಅಂತ ನಮ್ಮ ಕುಟುಂಬದ ಇಚ್ಛೆ. ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸುರ್ಜೇವಾಲಾ ಸಾಹೇಬರು, ಎಲ್ಲ ಶಾಸಕರು ಬರ್ತಾರೆ. ಇಲ್ಲಿಂದ ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಸರ್ಕಾರಿ ಒಂದು ಗೌರವಗಳಿಗೆ ನಾವು ನಮ್ಮ ತಂದೆಗೆ 3ರಿಂದ 4 ಗಂಟೆಗೆ ಆರ್ಯವೈಶ್ಯ ಧಾಮದಲ್ಲಿ ಅಂತಿಮ ಸಂಸ್ಕಾರ ಮಾಡ್ತೀವಿ. ಹೌದು, ನಮ್ಮ ಎಲ್ಲ ಹಿರಿಯರದು ಪೂರ್ವಕರದ್ದು ಎಲ್ಲ ಅಲ್ಲೇ ಅಂತಿಮ ಸಂಸ್ಕಾರ ಮಾಡೋದು. ನಮ್ಮ ತಂದೆದು ಅಲ್ಲೇ ಮಾಡಬೇಕು ಅಂತ ನಮ್ಮ ಕುಟುಂಬದ ಇಚ್ಛೆ. ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸುರ್ಜೇವಾಲಾ ಸಾಹೇಬರು, ಎಲ್ಲ ಶಾಸಕರು ಬರ್ತಾರೆ. ನಿಧಾನಮಲ್ಲಿ ಮಹಂತೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಹಂತೇಶ್, ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆಗೆ ಯಾವ ರೀತಿಯಾದಂತಹ ಸಕಲ ಸಿದ್ಧತೆಗಳು ನಡೀತಾ ಇದೆ, ಜೊತೆಗೆ ಅಂತಿಮ ದರ್ಶನಕ್ಕೆ ಎಷ್ಟು ಸಮಯದವರೆಗೆ ಅವಕಾಶವನ್ನ ನೀಡಲಾಗಿದೆ? ದಿವ್ಯದಾಸ್ ಏನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕಳೆದ 15 ದಿನಗಳ ಹಿಂದೆಯಷ್ಟೇ ಸಚಿವ ಡಿ ಸುಧಾಕರ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸುದ್ದಿ ಜಿಲ್ಲೆಯಲ್ಲಿ ಹರಿದಾಡ್ತಾ ಇತ್ತು. ಆದ್ರೆ ಅಧಿಕೃತವಾಗಿ ಆಗಿರಲಿಲ್ಲ. ಏನು ನಿನ್ನೆ ಅಧಿಕೃತವಾಗಿ ಅವರ ಅಗಲಿಕೆ ಇಡೀ ಅಭಿಮಾನಿಗಳಲ್ಲಿ ಒಂದು ಕಂಬನಿ ತಂದಿರ್ತಕ್ಕಂಥದ್ದು. ಈಗಾಗಲೇ ಅವರ ಪಾರ್ಥಿವ ಶರೀರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿರುವ ಸಚಿವ ಡಿ ಸುಧಾಕರ್ ಈ ಹಿಂದೆ 2004ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವೇ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಸಚಿವ ಡಿ ಸುಧಾಕರ್ ಅವರ ಕ್ರೀಡಾಂಗಣಕ್ಕೆ ಅವರ ಪಾರ್ಥಿವ ಶರೀರ ಈಗಾಗಲೇ ಬಂದಿದೆ. ಏನು ನಿನ್ನೆ ಅಷ್ಟೇ ಹಿರಿಯೂರು ನಗರದಲ್ಲಿ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಇದಾದ ಬಳಿಕ ನಿನ್ನೆ ಸಂಜೆ 6:30ಕ್ಕೆ ನೇರವಾಗಿ ಚಳ್ಳಕೆರೆ ನಗರದಲ್ಲಿರುವ ಸಚಿವ ಡಿ ಸುಧಾಕರ್ ಅವರ ಸ್ವಗೃಹಕ್ಕೆ ಒಂದು ಅಂತಿಮ ದರ್ಶನಕ್ಕಾಗಿ ನಿನ್ನೆಯಿಂದ ಬೆಳಿಗ್ಗೆ 9 ಗಂಟೆವರೆಗೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. 9 ಗಂಟೆಯ ಆದ್ಮೇಲೆ ಈಗ 10 ಗಂಟೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಈಗ ನೇರವಾಗಿ ಡಿ ಸುಧಾಕರ್ ಕ್ರೀಡಾಂಗಣಕ್ಕೆ ಈಗಾಗಲೇ ಪಾರ್ಥಿವ ಶರೀರ ಆಗಮಿಸಿದೆ.
ಬೆಳಿಗ್ಗೆ ಈಗ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆಯನ್ನ ದರ್ಶನ ಭಾಗ್ಯವನ್ನ ಕಲ್ಪಿಸಲಾಗ್ತಾ ಇದೆ. ಅದರಲ್ಲೂ ಬಹುಮುಖ್ಯವಾಗಿ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಿದ್ದರಾಮಯ್ಯನವರು ಈ ಒಂದು ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರವನ್ನು ಅಂತಿಮ ನಮನಕ್ಕಾಗಿ ಅವರು ಬರ್ತಾ ಇದ್ದಾರೆ. ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಅವರು ಚಳ್ಳಕೆರೆ ನಗರಕ್ಕೆ ಆಗಮಿಸ್ತಾರೆ. ಹೆಲಿಪ್ಯಾಡ್ ಮೂಲಕ ನೇರವಾಗಿ ಬಂದು ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಬಂದು ತಲುಪ್ತಾರೆ. ಇದಾದ ಬಳಿಕ 4 ಗಂಟೆಯ ಮೇಲ್ಪಟ್ಟು ಅವರ ಅಂತಿಮ ಕ್ರಿಯೆ ಅಂದ್ರೆ ಜೈನ ಧರ್ಮದ ವಿಧಿವಿಧಾನಗಳು ಏನಿದಾವೆ ಅದ್ರ ಮೂಲಕ ಒಂದು ಅಂತ್ಯಕ್ರಿಯೆ ನಡೀತಕ್ಕಂಥದ್ದು. ಈಗ ಪೊಲೀಸ್ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತದೆ. ಕಾರಣ ಏನಂತಂದ್ರೆ ಜಿಲ್ಲೆ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಸಚಿವರು ಸೇರಿದಂತೆ ಮುಖ್ಯಮಂತ್ರಿ, DCM ಮತ್ತೆ ಶಾಸಕರುಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಆಗಮಿಸುವುದರಿಂದ ಸಹಜವಾಗಿಯೇ ಜನದಟ್ಟಣೆಯ ಸಂಖ್ಯೆ ಹೆಚ್ಚಾಗಲಿದೆ ಅನ್ನುವಂತಹದ್ದು. ಈಗಾಗಲೇ 1850ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೆ. ಇದರಲ್ಲಿ ಬಹುಮುಖ್ಯವಾಗಿ 3 ಜನ ASP, ಒಬ್ಬ SP, ಮತ್ತೆ 10 ಜನ DYSP, ಮತ್ತೆ 27 ಜನ CPI ಮತ್ತು 66 ಜನ ಸಬ್ ಇನ್ಸ್ಪೆಕ್ಟರ್ ಹಾಗೂ 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, ಒಟ್ಟಾರೆ ಹೋಮ್ ಗಾರ್ಡ್ಸ್ ಸೇರಿದಂತೆ ಒಟ್ಟು 1850ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮಹಂತೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.